ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ, ಇನ್ನಿ ವಿಡಿಯೋದೊಳಗೆ ಭರ್ತಾ ಮಾಡಿದ್ದೆವು. ಈ ಹಿಂಡಿ ಪಲ್ಯ ಆಗೈತಿ. ಆಮೇಲೆ ಇವಾಗ ನೋಡ್ರಿ ಕಡುಬು ಮಾಡ್ಬೇಕಂತ ಹಿಟ್ಟು ಸೋಸಿ ಇಟ್ಕೊಂಡಿದ್ದೀನಿ. ಹಿಟ್ಟು ಸೋಸಿ ಇಟ್ಕೊಂಡು ನಡುವೆ ರೌಂಡ್ಗೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಜಿಗಟ್ ನೀರು ಹಾಕಬೇಕು, ಹೊಯ್ದಾಡುವಂಥ ನೀರು ಹಾಕಬೇಕು. ಅದಕ್ಕೆ ಏನು ಕಡುಬು ಮಾಡೋದಕ್ಕೆ ಇಷ್ಟು ಉಪ್ಪು ತೊಗೊಂಡಿದ್ದೀನಿ ನೋಡಿರಿ. ಇಷ್ಟು ಉಪ್ಪು, ಆಮೇಲೆ ಇಷ್ಟು ಜೀರಿಗೆ. ಇದನ್ನು ಸಣ್ಣಗೆ ಹರ್ಕೊತೀನಿ ರೀ ಜೀರಿಗೆನ. ಇದು ಉಪ್ಪು ಇಲ್ಲಿ ಹಾಕಿಬಿಡೋಣ್ರಿ. ಇದು ಜೀರಿಗೆನ ಸಣ್ಣಗೆ ಹರ್ಕೊಂಡು ಹಿಟ್ಟಿನೊಳಗೆ ಕಲಿಸ್ಕೊಳ್ಳೋಣ್ರಿ. ಇದು ಸಣ್ಣಗೆ ಅರಿದ್ರೆ ಪುಡಿ ಆಗುತ್ತಲ್ರಿ, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಚಂದ ಅನ್ಸುತ್ತೆ, ಘಮ ಇರುತ್ತೆ ಜೀರಿಗೆದ ಸ್ಮೆಲ್ಲು. ಔಡ್ ಸೋಡ ಹರ್ಕೊಂಬಿಡ್ಬೇಕು. ಸಾಕು ನೋಡ್ರಿ ಇಷ್ಟು. ಇದರೊಳಗೆ ಹಾಕಿಬಿಡೋಣ್ರಿ. ಈಗ ನೀರು ಹೊಯ್ದಾಡಕತ್ತಾವ್ರಿ. ಜಿಗಟ್ ಹಾಕೊಳ್ಳೋಣ ಬರ್ರಿ. ಈಗ ಇಲ್ಲಿ ನೋಡ್ರಿ ನೀರು ಹೊಯ್ದಾಡಕತ್ತಾವ. ಗ್ಯಾಸ್ ಬಂದ್ ಮಾಡ್ತೀನಿ. ಈಗ ಎಷ್ಟು ನೀರು ಹಾಕೋಬಿಡ್ತೀವಿ ನಾವು ಜಿಗಟ್ಟಿನೊಳಗೆ. ಇದನ್ನು ಕಲಿಸ್ಕೊಳ್ಳೋಣ ರೀ. ಜೀರಿಗೆ ಹಾಕ್ಯವಲ್ರಿ, ಅದಕ್ಕೆ ಕೆಂಪಗಾಯ್ತು ನೋಡ್ರಿ. ಜೀರಿಗೆ ಹಾಕಿದಕ್ಕೆ ನೀರು ಇದನ್ನು ಕಲಿಸ್ಕೊತೀನಿ ರೀ. ಇದು ಆಮೇಲೆ ನಾ ಇಲ್ಲಿ ಮೊಬೈಲ್ ನೋಡ್ಕೊಂತ ಅದು ಕಲಿಸೋದ್ರಾಗ ಒಡಿತಪ್ಪ ಅಂತಂದ್ರೆ ಅಷ್ಟು ಎಲ್ಲ ಹರಿದು ಹೋಗ್ಬಿಡತ್ತೆ ರೀ. ನೀರು ಹೊಯ್ದಾಡಕತ್ತೈತಿ. ಮೊದಲು ಜಿಗಟ್ ಕಲಿಸ್ಕೊತೀನಿ ರೀ. ನೋಡಿರಿ ಕಲಿಸ್ಕೊಳಕತ್ತೀನಿ ನೋಡ್ರಿ. ಈಗ ಈ ಥರ ಇತ್ತಲ್ರಿ. ನಾವು ಸುಡೋದನ್ನೇ ಇಷ್ಟ ಸುಡೋದನ್ನು ಹಾಗೆ ನಾದ್ಕೊಂಡ್ಬಿಡ್ತೀನಿ ನೋಡ್ರಿ. ಮತ್ತು ಆರಿದ ಒಳಗೆ ಜಿಗಿ ಕೆಡ್ತೈತಿ. ಅದು ಹಂಗೆ ಬಿಸಿದಿರ್ಬೇಕಾದ್ರೂ ಹಿಂಗೆ ಈ ಥರ ನಾದ್ಕೊಂಡು, ಒಂದು ಕೈಯಿಂದ ನಾದೋದಾಗಲ್ರಿ, ನಾದ್ಕೊಂಡು ಬಳಕ ಸಿಗ್ತೀನಿ ನಿಮ್ಗೆ. ನೋಡ್ರಿ ಸ್ನೇಹಿತರೆ, ಕಡುಬು ಮಾಡ್ತಾ ಇದ್ದೀನಿ. ಇವಾಗ ಕಡುಬು ಮಾಡೋದಕ್ಕೆ ಹಿಟ್ಟು ನಾದಿಟ್ಕೊಂಡು ಆಮೇಲೆ ಈ ಥರ ಉದ್ದಕ್ಕೆ ಹೊಸ್ತು ಇಟ್ಕೊಂಡಿದ್ದೀನಿ. ಇವನ್ನೇನಿಲ್ಲ, ಈ ಥರ ಕಟ್ ಮಾಡಬೇಕು. ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೇಕು ಎಲ್ಲ ಅಷ್ಟು. ನಮಗೆ ಸೈಜ್ ಎಷ್ಟು ಬೇಕು, ಸಣ್ಣದು ಬೇಕಾದ್ರೆ ಸಣ್ಣದು, ದೊಡ್ಡದು ಬೇಕಾದ್ರೆ ದೊಡ್ಡದು, ಇಷ್ಟೇ ಕರೆಕ್ಟಾಗಿರ್ತೈತಿ. ಅತಿ ದೊಡ್ಡದಾದ್ರೂ ಚೆಂದ ಆಗೋದಿಲ್ಲ. ಇಷ್ಟೆಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವನ್ನ ಕೈಯಿಂದ ರೌಂಡಾಗಿ ಈ ಥರ ಏನು ಕಟ್ ಮಾಡಿರ್ತಾವಲ್ಲ ಈ ಥರ ರೌಂಡ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಈ ಥರ ಎಲ್ಲ ಅಷ್ಟು ರೌಂಡ್ ಮಾಡಿ ಇಟ್ಕೋಬೇಕು. ನಾನು ಇವು ಕಡುಬು ಎದ್ರ ಕುದಿಸ್ನಪ್ಪ ಅಂದ್ರೆ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಇಡ್ಲಿ ಪಾತ್ರೆ ಒಳಗೆ ಅವೆಲ್ಲ ರೌಂಡ್ ಮಾಡಿಬಿಟ್ಟು ಅಷ್ಟದ್ರೊಳಗೆ ಹಾಕಿಬಿಟ್ಟು ಕುದಿಸ್ಕೊತೀನಿ. ಇವಕ್ಕೆಲ್ಲ ಮೊದಲು ಎಣ್ಣೆ ಸ್ಪ್ರೆಡ್ ಮಾಡ್ಕೊತೀನಿ. ಇವಾಗ ನೋಡ್ರಿ ನೀರು ಹೊಯ್ದಾಡ್ತಾವು. ಇದಕ್ಕೆ ಇಡ್ಲಿ ಪಾತ್ರೆ ಇಡ್ತೀನಿ. ಕಡುಬು ಕುದಿತಾವು. ನೋಡಿ ಸ್ನೇಹಿತರೆ, ಕಡುಬು ಕುದ್ದಾವು. ಇವಾಗ ಇಡ್ಲಿ ಪಾತ್ರೆ ಒಳಗೆ ಕುದಿಸ್ಕೊಂಡು ನೋಡ್ರಿ. ಈ ಮ್ಯಾಗ ಸ್ವಲ್ಪ ಹಿಂಗೆ ನೀರು ಹೊಡಿಬೇಕು, ನೀರು ಚುಮ್ಕುರ್ಸ್ಬೇಕು. ಚುಮ್ಕುರ್ಸಿ ಹಿಂಗೆ ನೋಡ್ಬೇಕು. ಹಿಂಗೆ ನೋಡಿ ಹಿಂಗೆ ಜಿಗೂಟ್ ಹತ್ತಾವ. ಜಿಗೂಟ್ ಹತ್ತಿದ್ವು ಅಂತಂದ್ರೆ ಕುದ್ದಾವಂತ. ಹಿಂಗೆ ಹಿಡಿದುಗಳೇ ಪಟ್ಟ ಅಂತ ಟಿಸ್ಕಂದು ಅಂದ್ರೆ ಕುದ್ದಿಲ್ಲ ಇನ್ನೂ ಅಂತ. ಇದು ಕುದ್ದೈತೆ ನೋಡ್ರಿ. ಜಿಗೂಟ್ ಹತ್ತದ ನೋಡ್ರಿ. ಜಿಗೂಟ್ ಆಗೈತಿ, ಕುದ್ದೈತೆ ನೋಡ್ರಿ. ಬರ್ರಿ ಈಗ ತಕ್ಕೊಳ್ಳೋಣಂತ. ತಕ್ಕೊಂಡು ಪ್ಲೇಟ್ ಹಾಸ್ತೀನಿ. ಬರ್ರಿ ತೆಳಗಿಟ್ಕೊಂಡು ನೋಡ್ರಿ. ಈಗ ಇಡ್ಲಿ ಪಾತ್ರೆ ನನ್ನ ಕಡುಬು. ಇವಾಗ ಪ್ಲೇಟು ಸರ್ವ್ ಮಾಡ್ಕೊಂತೀನಿ. ಇಲ್ಲಿ ನೋಡ್ರಿ, ಇದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ರೀ. ಎಣ್ಣೆ ಹಾಕ್ಕೋಬೇಕ್ರಿ ಇದ್ರೊಳಗೆ, ಅಂದ್ರೆ ಕಡುಬಿನ ಜೊತೆ ಇದು ಭರ್ತಾ. ಇದು ಹಿಂಡಿ ಪಲ್ಯ. ಹಿಂಡಿ ಪಲ್ಯ ಮಾಡೋದು ನಿಮ್ಗೆ ಈಗಾಗಲೇ ಒಂದು ವಿಡಿಯೋ ಬಿಟ್ಟಿನಿ ರೀ, ಅಲಸಂದಿ ಕಾಳಿನ ಹಿಂಡಿ ಪಲ್ಯ ಅಂಥೇಳಿ. ಕಡುಬು ಹಾಕೊಳ್ಳೋಣ ರೀ. ಸುಡಾಕತ್ತವ್ರಿ. ನೋಡ್ರಿ ಇವಾಗ ಹೆಂಗೆ ಬರ್ತಾವೆ. ಬಿಸಿ ಬಿಸಿ ಕಡುಬು ಭರ್ತಾ ಹಿಂಡಿ ಪಲ್ಯ ಜಡ್ತಾಕ ಜಡ್ದ್ರೆ ನಾ ಏನು ಹೇಳ್ರಿ, ಅಮೃತನ ಏನಾಗಬೇಕಿದ್ರ ಮುಂದೆ.
ನಮ್ಮ ಕಡೆ ರೀ ಇದು ಮಾತು, ನಮ್ಮ ಕಡೆ ಹೇಳ್ತಾರೆ ರೀ, ಜಡ್ತಾಗ ಜಡ್ದು ಎದ್ದು ಬಿಡ್ಬೇಕು ಕಡೆ ಅಂತ ಹೇಳಿ. ಸುಡಾಕತ್ತಾವ್ರಿ, ಈಗಷ್ಟೇ ಇಳಿಸೀನಿ. ಸಜ್ಜಿ ಕಡುಬು ಇನ್ನೂ ಟೇಸ್ಟಿ ಹಾಕವ್ರಿ. ಸಜ್ಜಿ ಕಡುಬು ನಾ ಸಜ್ಜಿ ಬೀಸ್ಕೊಂಬಂದಿಲ್ಲ, ಹೀಗಾಗಿ ಜೋಳದ ಕಡುಬು ಮಾಡ್ತಾಯಿದ್ದೀನಿ ನೋಡ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ. ಇದು ನೋಡ್ರಿ ಪ್ಯೂರ್ ಕುಷ್ಬಿ ಎಣ್ಣೆ, ಗಾಣದ ಎಣ್ಣೆ, ತುಪ್ಪ ಉಂಡಂಗ್ರಿ ಇದು ಎಣ್ಣೆ, ಅಷ್ಟು ಪ್ಯೂರ್ ಇರ್ತೈತಿ ಇದು ಎಣ್ಣೆ. ಬರ್ರಿ ಊಟ ಮಾಡೋಣಂತ. ಈ ಕಡುಬು ಇದೆಲ್ಲ ಪ್ಲೇಟ್ ಹಚ್ಚಿದ್ದು ನೋಡಿದ್ರೆ ನನಗಂತೂ ತಡೆಯೋದಾಗವಲ್ತು. ಮೊದಲು ಒಂದು ತುತ್ತು ಬಾಯಿಗೆ ಇಟ್ಕೊಂಡ್ಬಿಡ್ತೇನೆ ರೀ, ಆಮೇಲೆ ಮಾತು ಹೇಳ್ತೀನಿ ನಿಮ್ಮ ಜೊತೆ. ಎರಡೂ ಹಚ್ಕೋಬೇಕ್ರಿ ನೋಡ್ರಿ. ಸೂಪರ್ ಅಂದ್ರೆ ಸೂಪರ್ ಆಗೈತೆ, ಮಸ್ತ್ ಊಟ ನೋಡ್ರಿ. ಉತ್ತರ ಕರ್ನಾಟಕದ ಮಂದಿಗೆ ಗೊತ್ತೈತ್ರಿ ಕಡುಬು ಬರ್ತಾ ಹಿಂಡಿ ಪಲ್ಯ ಅಂದ್ರೆ. ತೋರಿ ಟೇಸ್ಟ್ ಮಾಡಿರಿ, ಸೂಪರ್ ಅಂದ್ರೆ ಸೂಪರ್ ಐತ್ರಿ. ಬರ್ರಿ ಊಟ ಮಾಡೋಣ. ನಿಮ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ಪ್ಲೀಸ್ ಇದನ್ನೊಂದು ಸಾರಿ ಟ್ರೈ ಮಾಡ್ಕೊಂಡು ತಿನ್ನಿರಿ. ಈ ಅಡುಗೆ ಒಂದು ಸಾರಿ ನೀವು ಟ್ರೈ ಮಾಡ್ಕೊಂಡು ತಿಂದ್ರೆ ಮಸ್ತ್ ಆಗತ್ತೆ ರೀ, ಸೂಪರ್ ಟೇಸ್ಟ್ ಇರ್ತೈತಿ. ಗೊತ್ತಾಯ್ತಲ್ರಿ, ಕಡುಬು ಬರ್ತಾ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಊಟ. ಅದರಲ್ಲೂ ಹಬ್ಬ ಹರಿದಿನಲ್ಲಿ ಎಳ್ಳ ಮಸಿಗೆ ನಾವು ಜಾಸ್ತಿ ಮಾಡೋದು. ಅದನ್ನು ಎಳ್ಳ ಮಸಿ ದಿನ ಇನ್ನೂ ಟೇಸ್ಟ್ ಇರ್ತೈತಿ. ನಾವು ಯಾವಾಗಾರ ಮಾಡೋದಕ್ಕಿಂತ ಎಳ್ಳ ಮಸಿ ದಿನ ಮಾಡಿದ್ದು ಇನ್ನೂ ಟೇಸ್ಟ್ ಇರ್ತೈತಿ. ಬರ್ರಿ ಇವಾಗ ಊಟ ಮಾಡೋಣಂತ. ಹಂಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಿಂಗೆ ಕಲಿಸ್ಕೊಬೇಕ್ರಿ ಇದನ್ನೆಲ್ಲ ಎಣ್ಣೆದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಸ್ನೇಹಿತರೆ, ಊಟ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ನಮ್ಮ ಸವಿತಾ ಅಕ್ಕನಿಗೆ ಭಾಳ ಇಷ್ಟ ನೋಡ್ರಿ ಕಡುಬು. ಎಳ್ಳಮಸಿ ಒಳಗೆ ಮಾಡಿಲ್ಲ ಅಂತ ಕೇಳಿದ್ಲು. ಎಳ್ಳಮಸಿ ದಿನ ಲೈವ್ ಒಂದಲ್ಲಿ ಕಡುಬು ಬರ್ತಾ ಹಿಂಡಿ ಪಲ್ಯ ಮಾಡಿಲ್ಲ ವಿಚು ಅಂತ ಕೇಳಿದ್ಲು. ಆಗ ನಾ ಮಾಡಿದ್ದೆಲ್ರಿ, ಇವಾಗ ಮಾಡೀನಿ. ತುಳಿಚಾ ಚಾನಲ್ ಅವರು. ಬಾ ಸವಿತಕ್ಕ, ಊಟ ಮಾಡೋಣಂತ. ಕಡುಬು ಬರ್ತಾ ಹಿಂಡಿ ಪಲ್ಯ ನಿನ್ನ ಫೇವ್ರೇಟ್, ನಿನ್ನ ಹೆಸರು ಹೇಳಿ ನಾನೇ ತಿಂತಾಯಿದ್ದೀನಿ.